ಇನ್ನು ಲಕ್ಕುಂಡಿ ಉತ್ಖನನ ಸಂದರ್ಭದಲ್ಲಿ ಐತಿಹಾಸಿಕ ಕಲ್ಲು ಇದೀಗ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಲಕ್ಕುಂಡಿಯಲ್ಲಿ ಪತ್ತೆಯಾಯಿತು ಶಿವಲಿಂಗ. ಹಾಗಾದ್ರೆ ಇದು ನಿಧಿ ಅಂತ ಕನ್ಫರ್ಮ್ ಆಯ್ತಾ? ಹಾಗಾದ್ರೆ ಇಷ್ಟು ದಿನ ತಜ್ಞರಿಗೆ ಇಲ್ಲಿ ಕನ್ಫ್ಯೂಷನ್ ಇತ್ತು, ಇದು ನಿಧಿನ ಅಥವಾ ಅಲ್ಲಿರುವಂತಹ ಒಂದು ಪುರಾತತ್ವದ ಅಥವಾ ಅವರ ವಂಶಸ್ಥರ ನಿಧಿನ ಅಥವಾ ಅವರ ಆಸ್ತಿನ ಅಂತ ಹೇಳಿ ಪ್ರಶ್ನೆಗಳು ಹುಟ್ಟುತ್ತಾ ಇತ್ತು. ಇದ್ರ ಬಗ್ಗೆ ಈಗಲೂ ಕೂಡ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಇದೀಗ ಉತ್ಖನನ ಸಂದರ್ಭದಲ್ಲಿ ಐತಿಹಾಸಿಕ ಕಲ್ಲು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಲಕ್ಕುಂಡಿಯಲ್ಲಿ ಪತ್ತೆಯಾಯಿತು ಶಿವಲಿಂಗ. ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಉತ್ಖನನ ಕಾರ್ಯ ನಡೀತಾ ಇದೆ. 3ನೇ ದಿನ ಉತ್ಖನನ ಕಾರ್ಯ. ದೇವಸ್ಥಾನಕ್ಕೆ ಸಂಬಂಧಿಸಿದ ಐತಿಹಾಸಿಕ ಕುರುಹು ಆಗಿರಬಹುದು. ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಐತಿಹಾಸಿಕ ಕುರುಹು ಆಗಿರಬಹುದಾ ಅನ್ನೋ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ಲಕ್ಕುಂಡಿ ಉತ್ಖನನ ಸಂದರ್ಭದಲ್ಲಿ ಇದೀಗ ಐತಿಹಾಸಿಕ ಕಲ್ಲು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಗದಗ ಲಕ್ಕುಂಡಿಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಉತ್ಖನನ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಜಿಲ್ಲಾಡಳಿತದಿಂದ ಈ ಒಂದು ನಿರ್ಧಾರವನ್ನ ಮಾಡ್ಕೊಂಡಿರುವಂಥದ್ದು. ಕಾರಣ ಏನು ಅಂತಂದ್ರೆ, ಇಲ್ಲಿ ಯಾವಾಗ ಚಿನ್ನ ಸಿಕ್ತು, ಬಂಗಾರ ಸಿಕ್ತೋ ಅದಾದ ನಂತರ ಬಹುಶಃ ಇನ್ನೂ ಏನಾದ್ರೂ ನಿಧಿ ಇದೆಯಾ ಅಥವಾ ಅವರ ವಂಶಸ್ಥರದ್ದೇ ಏನಾದ್ರೂ ಆಸ್ತಿ ಇದೆಯಾ, ಹೀಗೆ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಬಹಳಷ್ಟು ತಜ್ಞರು ಬಂದು ಇಲ್ಲಿ ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ಆ ಒಂದು ಚಿನ್ನವನ್ನ ಪರಿಶೀಲನೆ ಮಾಡಿದ್ದಾರೆ. ಅಥವಾ ಬಹುಶಃ ಇನ್ನೂ ಏನಾದ್ರೂ ಬಂಗಾರ ಎಲ್ಲಿದೆಯಾ ಅಥವಾ ನಿಧಿ ಇದೆಯಾ, ಹೀಗೆ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂತು. ಜಿಲ್ಲಾಡಳಿತದಿಂದ ಉತ್ಖನನ ಕಾರ್ಯ ನಡೆಸಿ ಒಂದು ಕ್ಲಾರಿಟಿಗೆ ಬರಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಹಾಗಾಗಿ ಜಿಲ್ಲಾಡಳಿತದ ನಿರ್ಧಾರದ ನಂತರ ಇಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿರುವಂಥದ್ದು. ಇದೀಗ ಉತ್ಖನನದ ಸಂದರ್ಭದಲ್ಲಿ ಐತಿಹಾಸಿಕ ಕಲ್ಲು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆನೇ ಸಿಕ್ಕಿರುವಂಥದ್ದು. ಹಾಗಾಗಿ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಕಲ್ಲ ಅಥವಾ ಐತಿಹಾಸಿಕ ಕುರುಹು ಇರಬಹುದಾ, ಹೀಗೆ ಹಲವು ಪ್ರಶ್ನೆಗಳು ಇದೀಗ ಹುಟ್ಟುತ್ತಾ ಇದೆ. ಗದಗದ ಲಕ್ಕುಂಡಿಯಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆರಂಭ ಆಗಿರುವಂಥದ್ದು. ಹಾಗಾಗಿ ಇದೀಗ ಈ ಸಂದರ್ಭದಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಈಗಾಗಲೇ ಬಹಳಷ್ಟು ಚಿನ್ನ ಇಲ್ಲಿ ಸಿಕ್ಕಿರುವಂಥದ್ದು, ಬಂಗಾರ ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಜಾಗದ ಮಾಲೀಕರೇನಿದ್ದಾರೆ, ಆ ಒಂದು ಸೈಟ್ನ ಮಾಲೀಕರು ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ಪಾಯವನ್ನ ಹಾಕುವಂತಹ ಸಂದರ್ಭದಲ್ಲೇ ಆ ಒಂದು ಚಿನ್ನ ಪತ್ತೆ ಆಗಿರುತ್ತೆ. ಅದಾದ ನಂತರ ಅವರು ಸರ್ಕಾರಕ್ಕೆ ಅದೆಲ್ಲವೂ ಕೂಡ ಒಪ್ಪಿಸ್ಬಿಟ್ರು. ಅದಾದ ನಂತರ ನಮಗೆ ಬಂಗಾರ ಬೇಡ, ಚಿನ್ನ ಬೇಡ, ಏನೂ ಬೇಡ, ದಯವಿಟ್ಟು ಒಂದು ಮನೆ ವ್ಯವಸ್ಥೆ ಮಾಡಿಕೊಟ್ಬಿಡಿ ಸಾಕು ಅಂತ ಹೇಳಿ ಒಂದು ಕಡೆ ಆ ಕುಟುಂಬ ಬೇಡ್ಕೊಳ್ತಾ ಇದೆ, ಮನವಿ ಮಾಡ್ಕೊಳ್ತಾ ಇದೆ ಸರ್ಕಾರಕ್ಕೆ. ಮತ್ತೊಂದು ಕಡೆ ಈ ಒಂದು ಜಾಗದಲ್ಲಿ ಅಥವಾ ಯಾವುದೇ ಜಾಗ ಇರಲಿ, ಅದು ಗೌರ್ಮೆಂಟ್ ಪ್ರಾಪರ್ಟಿ ಇರಲಿ ಅಥವಾ ಪ್ರೈವೇಟ್ ಪ್ರಾಪರ್ಟಿ ಇರಲಿ, ಅದು ಯಾವುದೇ ಜಾಗ ಇದ್ರೂ ಕೂಡ ಅಲ್ಲಿ ನಿಧಿ ಪತ್ತೆ ಆಗಿದೆ ಅಥವಾ ಯಾವುದೇ ವಸ್ತು ಪತ್ತೆ ಆಗಿದೆ ಅಂತಂದ್ರೂ ಕೂಡ, ಅದು ಚಿನ್ನ ಇರಲಿ, ಬೆಳ್ಳಿ ಇರಲಿ, ವಜ್ರ ಇರಲಿ, ವಾಟ್ ಎವರ್ ಇಟ್ ಈಸ್, ಏನೇ ಇದ್ರೂ ಕೂಡ ಅದು ಸರ್ಕಾರಕ್ಕೆ ಹೋಗುತ್ತೆ. ನಿಯಮ ಇರೋದೇ ಹಾಗೆ, ರೂಲ್ಸ್ ಇರೋದೇ ಹಾಗೆ. ಹಾಗಾಗಿ ಏನೇ ಇದ್ರೂ ಕೂಡ, ಎಷ್ಟು ಸಿಕ್ಕಿದ್ರೂ ಕೂಡ ಅದು ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರಕ್ಕೆ ಅದನ್ನ ಒಪ್ಪಿಸ್ಬೇಕಾಗತ್ತೆ. ಹಾಗಾಗಿ ಅಲ್ಲೇನೆಲ್ಲ ಸಿಕ್ಕಿತಲ್ಲ ಅದೆಲ್ಲವೂ ಕೂಡ ಒಪ್ಪಿಸಿದ್ದಾರೆ. ಮತ್ತೊಂದು ಕಡೆ ಉತ್ಖನನ ಕಾರ್ಯ ನಡೆದ್ರೆ ಏನಾದ್ರೂ ಹೆಚ್ಚಾಗಿ ಸಿಗಬಹುದಾ, ಏನ್ ಸಿಗ್ಬಹುದು ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ತುಂಬಾ ಕ್ಯೂರಿಯಾಸಿಟಿ, ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಇಲ್ಲೊಂದು ಸರ್ಪ ಇದೆ, ಅದು ನಿಧಿಯನ್ನ ಕಾದು ಕೂತಿದೆ. ಆ ಒಂದು ನಿಧಿಯನ್ನ ನೀವು ಎತ್ಕೊಂಡ್ರೆ ಸರ್ವನಾಶ ಆಗೋಗ್ತೀರಾ. ಹೀಗೆ ಒಂದಷ್ಟು ನಂಬಿಕೆಗಳು, ಒಂದಷ್ಟು ಭಯ ಇಲ್ಲಿನ ಜನರಲ್ಲಿ ಇರುವಂಥದ್ದು.
ಹಾಗಾಗಿ ಒಂದು ರೀತಿಯಾಗಿ ಈ ಒಂದು ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಇಷ್ಟೆಲ್ಲ ಲಭ್ಯ ಆಗಿದೆ.